ಎಸ್, ಈಗಾಗಲೇ ಮತ್ತೊಂದು ನೋಟಿಫಿಕೇಶನ್ ಔಟ್ ಆಗಿದೆ. KPTCLನಲ್ಲಿ ಸುಮಾರು 1200 ಹುದ್ದೆಗಳಿರುವಂಥ KPTCL ಶಾರ್ಟ್ ನೋಟಿಫಿಕೇಶನ್ ಔಟ್ ಆಗಿದೆ. ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಎರಡು ರೀತಿಯಾದಂಥ ಹುದ್ದೆಗಳನ್ನು ಕಲ್ಪನೆ ಮಾಡ್ತಾನೆ. ಫಸ್ಟಿಗೆ ಬಂದುಬಿಟ್ಟು ಲೋವರ್ ಪವರ್ ಮ್ಯಾನ್ ಅಂತೇಳಿ ಬಂದುಬಿಟ್ಟು ಇದಕ್ಕೆ ಎಷ್ಟು ಪೋಸ್ಟ್ಪ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಎಚ್ ಕೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು 440 ಪೋಸ್ಟ್ಗಳು. ಇನ್ನು ನಾನ್ ಎಚ್ ಕೆ ಬಂದುಬಿಟ್ಟು ಎಷ್ಟು 560 ಪೋಸ್ಟ್ ಹುದ್ದೆಗಳನ್ನ ಇಲ್ಲಿ ಬಿಟ್ಟಿದ್ದಾನೆ. ಶಾರ್ಟ್ ನೋಟಿಫಿಕೇಶನಲ್ಲಿ ಕೂಡ ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದಾನೆ ಈಗಾಗಲೇ. ಇನ್ನು ಲೋವರ್ ಪವರ್ ಮ್ಯಾನ್ ಹುದ್ದೆಗೆ ಎಷ್ಟಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದವ್ರು ಎಷ್ಟು 440 ಪೋಸ್ಟ್ಗಳು. ಇನ್ನು 560 ನಾನ್ ಎಚ್ ಕೆದವ್ರಿಗೆ. ಇನ್ನೊಂದು ಸ್ಟೇಷನ್ ಕಿರಿಯ ಸ್ಟೇಷನ್ ಪ್ರಚಾರಕ ಅಂತೇಳಿ ಕಿರಿಯ ಸ್ಟೇಷನ್ ಪ್ರಚಾರಕ ಬಂದ್ಬಿಟ್ಟು ಇದು ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು 24. ಇನ್ನು ನಾನ್ ಎಚ್ ಕೆ NHK ಇದಕ್ಕೆ ಬಂದ್ಬಿಟ್ಟು 176. ಈ ರೀತಿಯಾದಂಥ ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾನೆ. ಇನ್ನು ಇದಕ್ಕೆ ಏನು ಬೇಕು ಕ್ವಾಲಿಫಿಕೇಶನ್ ಅಂತ ನೋಡ್ತಾ ಹೋದಾಗ 10ನೇ ತರಗತಿ, ಕೇವಲ 10ನೇ ತರಗತಿ. PUC ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ನಿಮ್ಮದು ಕೇವಲ 10ನೇ ತರಗತಿ ಪರ್ಸಂಟೇಜ್ ಏನಾದರೂ ಚಲೋ ಆಗಿತ್ತಪ್ಪ ಅಂದ್ರೆ ಇದು ಒಂದು ಉನ್ನತ ಮಗಳಿಗೆ ಒಂದು ಅವಕಾಶ ಅಂತ ಹೇಳ್ಬೋದು. ಯಾರ್ದೆಲ್ಲ 95 ಆಗಿದೆ, ಯಾರ್ದೆಲ್ಲ 90 ಮೇಲೆ ಅಬೋವ್ ಆಗಿದೆ. ಕಳೆದ ವರ್ಷ ಎಷ್ಟಪ್ಪ ಅಂದ್ರೆ 90 ಮೇಲೆ ಆದಂಥ ಸುಮಾರು 90 ಆಲ್ಮೋಸ್ಟ್ 90 ಮೇಲೆ ಯಾರ್ದಾಗಿದೆ ಅವರೆಲ್ಲ ಸೆಲೆಕ್ಷನ್ ಕೂಡ ಜಾಸ್ತಿ ಆಗಿದೆ. ಅದೊಂದು ಹೇಳ್ತಾ ಇದ್ದೀನಿ. ಕಳೆದ ವರ್ಷ 90ಕ್ಕಿಂತ ಏನಪ್ಪ ಅಂದರೆ ಮೇಲ್ಪಟ್ಟಂತೆ ಎಲ್ಲ ಫಲಿತಾಂಶ ಹೊಂದಿರುವಂಥ 10ನೇ ತರಗತಿ ವಿದ್ಯಾರ್ಥಿಗಳದ ಏನಪ್ಪ ಅಂದರೆ ಒಂದು ಸೆಲೆಕ್ಷನ್ ಆಗಿತ್ತು. ನಿಮಗೂ ಕೂಡ ಈ ವರ್ಷ ಹೇಳಕ್ಕೆ ಬರಲ್ಲ ಎಷ್ಟು 85 ನಿಲ್ಬೋದು, 80 ನಿಲ್ಬೋದು, 89 ನಿಲ್ಬೋದು, ಎಷ್ಟು ನಿಲ್ಲತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರ್ದೆಲ್ಲ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅವ್ರಿಗೆಲ್ಲ ಒಂದು ಅವಕಾಶ ಅಂತ ಸ್ವಲ್ಪ ಜಾಸ್ತಿ ಇರುತ್ತಂತ ಹೇಳ್ಬೋದು. ಇನ್ನು PUC ಅಂದರೂ ಅವಶ್ಯಕತೆ ಇಲ್ಲ. ಇದಕ್ಕೆ ಇನ್ನು ಫಿಸಿಕಲ್ ಬಗ್ಗೆ ನೋಡೋಣ. ಇನ್ನು ಏನು ಥರ ಫಿಸಿಕಲ್ ಇರ್ತದೆ, ಇದಕ್ಕೆ ಯಾವ ಥರ ಫಿಸಿಕಲ್ ಇರ್ತದೆ ಇಲ್ಲಿ ನೋಡ್ಬೋದು. ಇನ್ನೊಂದು ಫಿಸಿಕಲ್ಗಿಂತ ಪೂರ್ವದಲ್ಲಿ ಮತ್ತೊಂದು ಮಾಹಿತಿ ನಿಮ್ಮ ಮುಂದೆ ಹೇಳ್ತೀನಿ. ಬೆಂಗಳೂರು, ಮಂಗಳೂರು, ಕಲಬುರ್ಗಿ, ಆಮೇಲೆ ಹುಬ್ಳಿ ಈ ರೀತಿಯಾದ ಡಿವಿಷನ್ಗಳಿರ್ತವೆ. ಪ್ರತಿಯೊಂದು ಡಿವಿಷನ್ಗೆ ಬೇರೆ ಬೇರೆ ರೀತಿಯಾದಂಥ ಕಟ್ ಆಫ್ ನಿಲ್ತದೆ. ಇಲ್ಲಿ ಎಲ್ಲ ಕಡೆ ಸೇಮ್ ನಿಲ್ಲಲ್ಲ. ಇಲ್ಲಿ 90 ನಿಲ್ಬೋದು, ಇಲ್ಲಿ 85 ನಿಲ್ಬೋದು, ಇಲ್ಲಿ 90 ನಿಲ್ಬೋದು, ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಡಿವಿಷನಲ್ಲಿಯೂ ಇಷ್ಟೇ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಡಿವಿಷನ್ಗಳಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ರೀತಿಯಾದಂಥ ಕಟ್ ಆಫ್ ನಿಲ್ತದೆ. ನಿಮಗೆ ಯಾವ ಒಂದು ಡಿವಿಷನ್ ಬೇಕೋ ಆ ಡಿವಿಷನ್ನಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಕೊಳ್ರಿ. ಇನ್ನೂ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಇನ್ನೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಕೇವಲ ಇದು ಶಾರ್ಟ್ ನೋಟಿಫಿಕೇಶನ್ ಮಾತ್ರ ಜಾರಿ ಮಾಡಿದ್ದಾರೆ. ಇದು ಶಾರ್ಟ್ ನೋಟಿಫಿಕೇಶನಲ್ಲಿ ಏನೇನು ಇಷ್ಟಿಷ್ಟು ಹುದ್ದೆಗಳು ಈ ರೀತಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನೂ ಕೂಡ ಏಜು ಕೂಡ ಯಾವುದೇ ರೀತಿ ನಿಖರವಾಗಿ ಹೇಳಿಲ್ಲ. ಸುಮಾರು 18ರಿಂದ 30ರವರೆಗೆ ಸಾಮಾನ್ಯವಾಗಿ ಬರಬಹುದು. ಎಷ್ಟು 18ರಿಂದ 30ರವರೆಗೆ ಸಾಮಾನ್ಯವಾಗಿ ಬರಬಹುದು. ಇನ್ನು ಫಿಸಿಕಲ್ ಬಗ್ಗೆ ನೋಡೋಣ ಸ್ವಲ್ಪ. ನಾವು ಫಿಸಿಕಲ್ ನೋಡೋಣ ಒಂದು ಸ್ವಲ್ಪ. ಫಿಸಿಕಲ್ ಏನೆಲ್ಲ ಇರುತ್ತೆ ಅದಕ್ಕೆ. ಫಿಸಿಕಲ್ ನೋಡ್ರಿ, ಸ್ಟಾರ್ಟಿಂಗ್ ಕಂಬ ಹತ್ತೋದು. ಒಂದು ಕಂಬ ಇರ್ತದೆ. ಈ ಕಂಬವನ್ನು ನೀವು ಹತ್ತಬೇಕು. ಅದು ಮೆನ್ಸ್ ಆಗಲಿ ವುಮೆನ್ಸ್ ಆಗಲಿ, ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳಾಗಲಿ ಇಬ್ಬರು ಕೂಡ ಕಂಪಲ್ಸರಿ ಈ ಕಂಬವನ್ನು ತಾವು ಹತ್ತಲೇಬೇಕು. ಕಡ್ಡಾಯವಾಗಿ ಇಬ್ಬರು ಕೂಡ ಈ ಕಂಬವನ್ನು ನೀವು ಮಾತ್ರ ಹತ್ತಿದರೆ ಮಾತ್ರ ನೀವು ಫಿಸಿಕಲ್ನಲ್ಲಿ ಒಂದು ಪಾಸ್ ಆದಂತೆ. ಇದಷ್ಟೇನಾ ಫಿಸಿಕಲ್ಲು? ಇಲ್ಲ, ಇನ್ನೂ ಫಿಸಿಕಲ್ ಇರ್ತಾವೆ. ಏನು ರನ್ನಿಂಗ್ ಇರ್ತದೆ, ಶಾರ್ಟ್ ಪುಟ್ ಇರ್ತದೆ. 100 ರನ್ನಿಂಗ್ನಲ್ಲಿ 100 ಮೀಟ್ರ್ ಇರ್ಬೋದು, 400 ಮೀಟ್ರ್ ಈ ರೀತಿ ಅಂತ ಇರ್ತದೆ. ಇನ್ನು ಸ್ಕಿಪ್ಪಿಂಗ್ ಕೂಡ ಇರ್ತದೆ. ಸ್ಕಿಪ್ಪಿಂಗ್ ಇರ್ತದೆ. ಈ ರೀತಿಯಾದಂಥ ಫಿಸಿಕಲ್ ಇರ್ತದೆ. ಇಲ್ಲಿ ಏನಾದರೂ ನಿಮ್ಗೆ ಅವಕಾಶ ಕೊಡ್ಬೋದು. ಇಲ್ಲಪ್ಪ ಅಂದ್ರೆ ಈ 3ರಾಗ 2 ಪಾಸ್ ಆದರೆ, ಇಲ್ಲಿಕ್ಕೆ ಅಥವಾ 3ರಾಗ 1 ಪಾಸ್ ಆದರೆ ನೀವು ಫಿಸಿಕಲ್ಗೆ ಒಂದು ಸೆಲೆಕ್ಟ್ ಆಗಂತೆ ಅಂತೇಳಿ. ಆದ್ರೆ ಈ ಕಂಬ ಹತ್ತುವಂಥ ವಿಷಯದಲ್ಲಿ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಇಬ್ಬರು ಕೂಡ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ನೀವು ಹತ್ತಲೇಬೇಕಾದಂಥ ಒಂದು ಇದು ಫಿಸಿಕಲ್ಲು. ಹತ್ತಲೇಬೇಕಿದೆ ನೀವು ಅಂದರೆ ಮತ್ತೊಂದು ಫಿಸಿಕಲ್ ಪಾಸ್ ಆದಂತೆ. ಇನ್ನು
ನೋಡ್ರಿ ಮೆಡಿಕಲ್ ನೋಡ್ರೆ ಮೆಡಿಕಲ್ ಬಗ್ಗೆ ನೋಡೋಣ ಸ್ವಲ್ಪ. ಇಲ್ಲಿ 6x6 ಕೂಡ ಇರ್ತದೆ. 6x6 ಕಣ್ಣು, ಮೂಗು, ಕಿವಿ ಈ ರೀತಿ ಚೆಕಪ್ಗಳು ಕೂಡ ಇರ್ತದೆ. ಇನ್ನು ಮತ್ತೊಂದು ಏನು ಮಾಡ್ತೀವಿ, ಸೆಲೆಕ್ಷನ್ ಪ್ರೊಸೆಸ್ ನೋಡೋಕೆ ಹೋಗೋಣ. ಫಸ್ಟಿಗೆ ಎಲ್ಲರೂ ಅಪ್ಲಿಕೇಶನ್ಗಳನ್ನ ಸಲ್ಲಿಸ್ತೀರಿ. ಅಪ್ಲಿಕೇಶನ್ ಆದಮೇಲೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಅದು ಅಡ್ಮಿಟ್ ಕಾರ್ಡ್ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ, ನಾ ಈಗಾಗಲೇ ಹೇಳಿದ್ನಲ್ಲ, ಬೆಂಗಳೂರು, ಮಂಗಳೂರು, ಕಲಬುರ್ಗಿ, ಹುಬ್ಬಳ್ಳಿ ಈ ರೀತಿಯಾದಂಥ ಡಿವಿಷನ್ಗಳು ಏನು ಮಾಡ್ತಾರಪ್ಪ ಅಂದ್ರೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಯಾರ ಬೆಂಗಳೂರಿಗೆ, ಎಷ್ಟು ಜನ ಮಂಗಳೂರಿಗೆ ಹಾಕ್ಯಾರ, ಅದನ್ನೆಲ್ಲ ಒಂದು ಲೆಕ್ಕಾಚಾರವನ್ನು ಮಾಡಿ ಇಷ್ಟು ಕಟಪ್ ಅಂತ ಮಾಡ್ತಾರೆ. ಅಷ್ಟು ಯಾರೆಲ್ಲ ಆ ಕಟಪ್ ಒಳಗಡೆ ಕುಂದಿರ್ತಲ್ಲ ಅವ್ರಿಗೆಲ್ಲ ಅಡ್ಮಿಟ್ ಕಾರ್ಡ್ಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಿಡ್ತಾ ಹೋಗ್ತಾರೆ. ಯಾರೆಲ್ಲ ಕಟಪ್ ಒಳಗಡೆ ಕೂತಿರ್ತೈತಿ ಅಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಅಡ್ಮಿಟ್ ಕಾರ್ಡ್ಗಳನ್ನು ಬಿಡ್ತಾರೆ. ಆ ಅಡ್ಮಿಟ್ ಕಾರ್ಡ್ ತದ ನಂತರ ನಿಮ್ಗೆ ಏನಪ್ಪ ಅಂದ್ರೆ ಫಿಸಿಕಲ್ಗೆ ಕಾಲ್ಫರ್ ಮಾಡ್ತಾರೆ. ಫಿಸಿಕಲ್ಗೆ ಹೋಗಿ ಎಲ್ಲ ರೀತಿಯಾದಂಥ ಪಾಸ್ಗಳು ನೀವು ಆದರೆ ಅಂದರೆ ಕೊನೆಯ ಒಂದು ಮೆರಿಟ್ ಲಿಸ್ಟ್ನಲ್ಲಿ ಕೂಡ ನಿಮ್ಮದು ಒಂದು ಹೆಸರು ಕೂತಿತ್ತಪ್ಪ ಅಂದ್ರೆ ನೀವು ಕೂಡ KPTCL ಅಲ್ಲಿ ಒಂದು ಜಾಬ್ ಮಾಡ್ತೀರಾ ಅಂತ ಹೇಳ್ತಾ, ಎಷ್ಟು ಪೋಸ್ಟ್ಗಳು ಮತ್ತೊಮ್ಮೆ ನೋಡ್ಕೊಂಬಿಡ್ರಿ. 440 ಒಂದು 440 HKದವ್ರಿಗೆ, HK 560 ನಂದು ಏನಪ್ಪ ನಾನ್ HKದವ್ರಿಗೆ. ಯಾವುದಿದು ಲೋವರ್ ಸ್ಟೇಷನ್ ಅಂತೇಳಿ ಕಿರಿಯ ಪವರ್ ಮ್ಯಾನ್ ಅಂತೇಳಿ ಬಂದುಬಿಟ್ಟು ಕಿರಿಯ ಪವರ್ ಮ್ಯಾನ್ ಅಂತ ಬಂದುಬಿಟ್ಟು. ಇನ್ನೊಂದು ಯಾವುದಪ್ಪ ಅಂದರೆ ಅದು ಕಿರಿಯ ಸ್ಟೇಷನ್ ಪ್ರಚಾರಕ ಅಂತ ಬಂದುಬಿಟ್ಟು HKದವ್ರಿಗೆ 24, ಇನ್ನು ನಾನ್ HKದ 176 ಏನೋ ಇರ್ತದೆ ಆಗಲೇ. ಟೋಟಲ್ ಎಷ್ಟು ಬಂದುಬಿಟ್ಟು ಸುಮಾರು 1200 ಹುದ್ದೆಗಳಿರುವಂಥ ಹುದ್ದೆಯನ್ನು ಈಗಾಗಲೇ KPTCನಲ್ಲಿ ಈಗಾಗಲೇ ಜಾರಿ ಮಾಡ್ತೀವಿ ಅಂತ ಶಾರ್ಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಯಾವಾಗ ಮತ್ತೊಮ್ಮೆ ಜಾರಿ ಆಗ್ತದೆ ಮತ್ತೊಮ್ಮೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ತಮ್ಮಗಳಿಗೆ ಯಾವುದೇ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಧನ್ಯವಾದ.